ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರಗಳ ಮಾಹಿತಿಗಳನ್ನ ತಿಳ್ಕೊಂತಾ ಹೋಗ್ತಿದ್ವಿ. ಇಂದಿನ ಸಂಚಿಕೆಗಳಲ್ಲಿ ನಾವು ಹೇಳಿದ್ರಿ, ಜ್ಞಾನಿಗಳ ತಲೆ ತುಕ್ಕಿಡಿದು ಹೋಗುತ್ತದೆ ಅಂತ. ಅದು ಯಾವ ರೀತಿ ಅಂತ ಎಲ್ಲರೂ ಕೂಡ ಕೆಲವೊಂದು ತಿಳಿದಿರಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀವಿ. ಇವತ್ತು ಕೂಡ ಇನ್ನೂ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ. ಕಲಿಯುಗದಲ್ಲಿ ನಾಸ್ತಿಕರು ಹೆಚ್ಚಾಗುತ್ತಾರೆ ಅಂತಕ್ಕಂಥದ್ದು. ನಾಸ್ತಿಕರು ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು, ನಾಸ್ತಿಕರು ಅಂದ್ರೆ ಯಾರು ಅಂತ ತಮ್ಗೆಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಕೂಡ ಈ ಕೆಲವರಿಗೆ ಗೊತ್ತಿಲ್ತಕ್ಕಂಥವ್ರು ನಾಸ್ತಿಕರು ಅಂದ್ರೆ ಯಾರು, ದೇವರೇ ಇಲ್ಲ ಅಂತಕ್ಕಂಥವ್ರನ್ನ ನಾಸ್ತಿಕರು ಅಂತಕ್ಕಂಥದ್ದು. ಆ ರೀತಿ ಜನಗಳು ಕಲಿಯುಗದಲ್ಲಿ ಹೆಚ್ಚೆಚ್ಚಾಗಿ ಹೋಗ್ತಾರಂತೆ. ಹೆಚ್ಚು ನಾವು ಹೇಳ್ತೀರಿ, ಈ ಅಣಬೆಗಳು ಹುಟ್ಟಿದಂಗೆ ಹುಟ್ಟುತ್ತಾರೆ ಅಂತ. ಆ ರೀತಿ ನಾಸ್ತಿಕರು ಕಲಿಯುಗದಲ್ಲಿ ಹೆಚ್ಚಾಗಿ ಹೋಗ್ತಾರೆ. ಯಾವ ರೀತಿ ಹೆಚ್ಚಾಗ್ತಾರೆ? ಇವತ್ತೊಂದು ನಾವು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಶಾಸ್ತ್ರ ಉಪಕರಣಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ದೇವರನ್ನ ಭಕ್ತಿಯಿಂದ ಬೇಡ್ತಕ್ಕಂಥದ್ದು, ದೇವರಿಗೆ ನಾವು ಪೂಜೆಗಳನ್ನ ಸಲ್ಲಿಸ್ತಕ್ಕಂಥದ್ದು, ಅಭಿಷೇಕಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ದೇವರುಗಳಿಗೆ ಹರಕೆಗಳನ್ನ ಸಲ್ಲಿಸ್ತಕ್ಕಂಥದ್ದು, ಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗ್ತಕ್ಕಂಥದ್ದು, ಅದೆಲ್ಲ ನಾವು ನಮ್ಮ ನಂಬಿಕೆಗಳು ಕೂಡ, ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟು ಬಂದಿರೋದು ಕೂಡ ಪದ್ಧತಿಗಳು ಕೂಡ ಹಾಗಿರುತ್ತೆ, ನಮ್ಮ ನಂಬಿಕೆಗಳು ಕೂಡ ಹಾಗಿರುತ್ತೆ. ಆ ರೀತಿ ಅದನ್ನೆಲ್ಲ ಕೆಲವರು ನಾಸ್ತಿಕರು ಅಂತಕ್ಕಂಥವ್ರು ಮೂಢನಂಬಿಕೆ, ನೀವು ಏನು ಪದ್ಧತಿಗಳನ್ನ ಮಾಡ್ತಿದ್ದೀರಿ ಅಂತಕ್ಕಂಥದ್ದು, ದೇವರೇ ಇಲ್ಲ ಇದನ್ನೆಲ್ಲ ಯಾಕೆ ಮಾಡ್ತೀರಿ ಅಂತಕ್ಕಂಥವ್ರು, ಇದನ್ನೆಲ್ಲ ಯಾಕೆ ಮಾಡ್ತೀರಿ ಅಂತಕ್ಕಂಥ ನಾಸ್ತಿಕರು ಹೆಚ್ಚಾಗಿ ಹೋಗ್ತಾರಂತೆ. ಇವತ್ತು ನಾವು ನೋಡ್ಬೋದು, ಕೇಳಿದಾಗ ಈ ಹಳೆ ಪದ್ಧತಿಗಳು, ದೇವರಿಂದ ಪುಷ್ಪಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಮಾಡ್ತಿದ್ರೆ ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದಿದೆ, ಇವ್ರು ನೋಡು ದೇವರು ಅಂತ ದೇವ್ರ ಮೊರೆ ಹೋಗ್ತಿದ್ದಾರೆ. ನಮ್ಮ ವೈದ್ಯರು ಎಷ್ಟೆಲ್ಲ ಟೆಕ್ನಾಲಜಿ ಉಪಯೋಗಿಸಿ ಒಂದು ಕಾಯಿಲೆ ಬಂದಾಗ ನಾವು ದೇವ್ರ ಮೊರೆ ಹೋಗ್ತಕ್ಕಂಥ ಪದ್ಧತಿಗಳಿದೆ. ಕೆಲವೊಂದು ಕಾಯಿಲೆಗಳು ಬಂದಾಗ ನಾವು ದೇವ್ರ ಮೊರೆ ಹೋಗ್ತಕ್ಕಂಥದ್ದು ಇದೆ. ನಾವು ಮುಂಚೆ ಇಂದಿನ ನಮ್ಮ ಕಾಲಗಳಲ್ಲೆಲ್ಲ ಒಂದು ಉದಾಹರಣೆ ಕೊಡ್ತಾ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಎಲ್ಲ ಇದರಲ್ಲೂ ಕೂಡ ಉದಾಹರಣೆ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಇಂದಿನ ಒಂದು ಕಾಲದೆಲ್ಲ ಕಿವಿ ಸೋರೋದು ಅಂತ ಒಂದು ರೋಗ ಬರ್ತಿತ್ತು, ಒಂದು ವ್ಯಾಧಿ. ಆ ವ್ಯಾಧಿ ಬಂದಾಗ ಈ ಒಂದು ದೇವರಿಗೆ ಹರಕೆ ಮಾಡ್ತಕ್ಕಂಥದ್ದು, ಸರ್ಪಕ್ಕೆ, ಅಥವಾ ನಮ್ಮ ಈ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಏನ್ ಹೇಳ್ತಿದ್ರು, ನಮ್ಮ ಮನೆಗಳೆಲ್ಲ ಹೇಳ್ತಿದ್ರ, ಘಾಟಿಗೆ ಒಂದು ಹರಕೆ ಮಾಡ್ಕೊಳ್ಳಿ, ಆ ಸೋರೋದು ನಿಂತೋಗುತ್ತೆ ಅಂತ ಹೇಳೋದು. ಇವತ್ತು ಅದು ಸತ್ಯ ಕೂಡ. ಆ ಘಾಟಿಗೆ ಹರಕೆ ಮಾಡ್ಕೊಂಡಿದ್ ಕೂಡಲೇ 3 ದಿವಸದಲ್ಲಿ ಆ ಕಿವಿ ಸೋರೋದು ನಿಂತೋಗ್ತಿತ್ತು, ಆ ಕಿವಿಯಲ್ಲಿ ಒಂದು ಲೋಳೆ ಸೋರೋದು ನಿಂತೋಗ್ತಾ ಇತ್ತು. ಅದು ಕೂಡ ಒಂದು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಆ ನಂತರ ಇನ್ನೊಂದು ಏನಪ್ಪಾ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ಸರ್ಪ ಸುತ್ತು ಅಂತಕ್ಕಂಥದ್ದು. ಇವತ್ತು ನಮ್ಮ ನಾಸ್ತಿಕರಿಗೆ ಅರ್ಥವಾಗ್ಲಿ ಅಂತ ನಾವ್ ಹೇಳ್ತಿರೋದು ಅಷ್ಟೇ, ನಂಬ್ಲಿ ಬಿಡ್ಲಿ ಅದು ಅವ್ರಿಗವ್ರಿಗೆ ಇಷ್ಟಪಟ್ಟಿದ್ದು. ನಾಸ್ತಿಕರು ಅಂತಕ್ಕಂಥವ್ರು ಯಾರಿರ್ತಾರೋ ಅವ್ರಿಗೆ ಅರ್ಥ ಆಗ್ಲಿ ಅಂತ, ದೇವರೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಅವ್ರಿಗೆ ಅರ್ಥ ಆಗ್ಲಿ ಅಂತ ನಾವು ಈ ಒಂದು ಉಪಕಥೆಗಳನ್ನ ಹೇಳ್ತಕ್ಕಂಥ, ಉಪಕಥೆಗಳಲ್ಲ, ಇದು ನಿಜವಾದ ಕಥೆಗಳು, ನಿಜವಾಗಿ ನಡೆದಿರ್ತಕ್ಕಂಥ ದೃಶ್ಯಗಳು ಅಂತ ಕೂಡ ಹೇಳ್ಬೋದು. ಇದು ಆ ಸರ್ಪ ಸುತ್ತು ಅಂತಕ್ಕಂಥದ್ದು ಏನಿದೆಯೋ ಅದು ನಮ್ಮ ವಿಜ್ಞಾನಿಗಳಾಗ್ಬೋದು, ನಮ್ಮ ಇಂಗ್ಲಿಷ್ ಡಾಕ್ಟರ್ಗಳಾಗ್ಬೋದು, ಅವ್ರ ಹತ್ರ ಅದಕ್ಕೆ ಔಷಧಿ ಇಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅದ್ ನೋಡಿ, ಆ ಸರ್ಪ ಸುತ್ತು ಅಂತಕ್ಕಂಥದ್ದು ಬಂದು ಕೂಡಲೇ ವಿಚಿತ್ರವಾಗಿರ್ತಕ್ಕಂಥ ನೋವು, ವಿಚಿತ್ರವಾಗಿರ್ತಕ್ಕಂಥ ನೆವೆ, ವಿಚಿತ್ರವಾಗಿರ್ತಕ್ಕಂಥ ಉರಿ ಪ್ರಾರಂಭ ಆಗ್ತಕ್ಕಂಥದ್ದು. ಅದು ಯಾವ ಔಷಧಿಗಳಿಗೂ ಕೂಡ ವಾಸಿ ಆಗೋದಿಲ್ಲ, ಅದು ನೋಡಿ, ಸರ್ಪ ಸುತ್ತು ಅಂತಕ್ಕಂಥದ್ದು ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸ್ತ್ರಗಳನ್ನ ಮಾಡ್ತಾರೆ, ಒಂದು ಶಾಂತಿಗಳನ್ನ ಮಾಡ್ತಾರೆ. ಮಾಡಿದಾಗ ಸರ್ಪದ್ದು ಕಾಲಕ್ರಮೇಣ ಸಂಪೂರ್ಣ ಹೊರಟೋಗಿ ನಾಶವಾಗುತ್ತೆ. ಇದು ನಮ್ಮ ಸನಾತನ ಧರ್ಮಕ್ಕಿರ್ತಕ್ಕಂಥ ಪವರು, ಇದು ನಮ್ಮ ದೇವರಿಗೆ ಇರ್ತಕ್ಕಂಥ ಪವರು. ಅದನ್ನ ನಾವು ಹೇಳ್ತಾ ಹೋದ್ರೆ ಇನ್ನೂ ಎಷ್ಟೆಷ್ಟೋ ಇದೆ. ಈ ರೀತಿ ನಾಸ್ತಿಕರು ಹೆಚ್ಚಾಗಿ ಹೋಗುವರು. ದೇವರೇ ಇಲ್ಲ, ಯಾವುದೂ ಇಲ್ಲ. ನಾವು ಅಂದ್ಕೊಂತೀರಿ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಮನುಷ್ಯ ಇಲ್ಲೇ ಕೂತ್ಕೊಂಡು ಎಷ್ಟೋ ಲಕ್ಷಾಂತರ ಕಿಲೋಮೀಟರ್ 5 ನಿಮಿಷದಲ್ಲಿ ಮಾತಾಡ್ತಕ್ಕಂಥದ್ದು, ಅವನನ್ನ ಸಂಪರ್ಕ ಮಾಡ್ತಕ್ಕಂಥದ್ದಿದೆ.
ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಇವರೇನೋ ದೇವರು ದಿಂಡ್ರು ಅನ್ಕೊಂಡು ಹೋಗ್ತಿದ್ದಾರೆ ಅಂತ ನಾಸ್ತಿಕರು ಕ್ಷಣಾರ್ಥದಲ್ಲಿ ನಾಶವಾಗಿ ಹೋಗುತ್ತಾರೆ ಅಂತನೂ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ವಿಚಿತ್ರ ವಿಚಿತ್ರ ನೋವುಗಳನ್ನ ಪಟ್ಟು ವಿಚಿತ್ರ ವ್ಯಾಧಿಗಳು ಬಂದರೂ ಕೂಡ ಅವರು ಸಾಯ್ತಕ್ಕಂಥದ್ದು. ಅವರುಗಳಿಗೆ ವಿಚಿತ್ರವಾಗಿರ್ತಕ್ಕಂಥ ವ್ಯಾಧಿಗಳು ಬಂದರೂ ಕೂಡ ಧರ್ಮ ಕರ್ಮಗಳನ್ನ ಬಿಟ್ಟು ನಾವು ಹೇಳ್ತಿದ್ರಿ ಟೆಕ್ನಾಲಜಿ ಅಂತ, ಅದರಿಂದನೇ ಓಡ್ತಾ ಓಡ್ತಾ ವಿಚಿತ್ರವಾಗಿರ್ತಕ್ಕಂಥ ಸಾವನ್ನ ಹೋಗ್ತಾರೆ ಅಂತ ಅವರು ನಾಶವಾಗಿ ಹೊರಟೋಗ್ತಾರಂತೆ. ನಾಸ್ತಿಕರು ಭೂಮಿ ಮೇಲೆ ಕಲಿಯುಗದಲ್ಲಿ ನಾಶವಾಗಿ ಹೋಗುತ್ತಾರೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಹೋಗೋಣ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ನಾಸ್ತಿಕರು ಹೆಚ್ಚಾಗಿ ಹೋಗ್ತಾರೆ ಅಂತನೂ ಕೂಡ ಹೇಳ್ತಿದ್ರು. ಇವತ್ತು ನೋಡಿ, ಈ ನಾಸ್ತಿಕರು ಅಂದ್ರೆ ಯಾವ್ಯಾವ ರೀತಿ ಬೆಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕಲಿಯುಗದಲ್ಲಿ ಅಂತ ಹೇಳಿದ್ರೆ, ಕಾಲಜ್ಞಾನನೇ ಸುಳ್ಳು ಅಂತಕ್ಕಂಥವ್ರು ಹೇಳಿದ್ದಾರೆ. ಕಾಲಜ್ಞಾನನೇ ಸುಳ್ಳು, ನೀವೇನಕ್ಕೆ ಎಲ್ಲೆಲ್ಲೋ ಕೂತ್ಕೊಂಡು ಕಾಲಜ್ಞಾನಿಗಳು ಎಲ್ಲ ಭವಿಷ್ಯ ನೋಡತಕ್ಕಂಥವ್ರೆಲ್ಲ ಈ ಅವ್ರ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಅವ್ರ ಹೊಟ್ಟೆ ಪಾಡಗೋಸ್ಕರ ಹೇಳತಕ್ಕಂಥ ಕಾಲಜ್ಞಾನಗಳೋಣ ಅಂತಾನು ಕೂಡ ಕೆಲವೊಂದು ವ್ಯಂಗ್ಯ ಮಾಡ್ತಕ್ಕಂಥದ್ದು. ಕಾಲಜ್ಞಾನನೇ ಬೊಗಳೆ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ ನಮ್ಮ ಕಲಿಯುಗದ ನಾಸ್ತಿಕರು. ಇವತ್ತು ನೋಡಿ, ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದಿರೋದು ಸಾಕ್ಷಿ ಸಮೇತಗಳಾಗಿ ನೋಡ್ಬೋದು. ನಾವು ಸಾಕ್ಷಿಗಳನ್ನು ಕೊಡ್ಬೋದು, ಅದನ್ನ ಸಮೇತವಾಗಿ ಕೂಡ ನೋಡ್ಬೋದು ನಾವು. ಅದನ್ನು ಕೂಡ ನಂಬಲ್ಲಂತೆ. ಇದು ಬೊಗಳೆ ಕಾಲಜ್ಞಾನ. ಕೆಲವೊಂದು ನಮ್ಮ ಈ ಕಾರ್ಯಕ್ರಮ ನೋಡಿದವರು ಅಥವಾ ಕಾಲಜ್ಞಾನ ಮಾಹಿತಿಗಳನ್ನ ಕೇಳ್ತಕ್ಕಂಥವ್ರು, ಇನ್ನೂ ಹಲವಾರು ಒಂದು ಮಾಹಿತಿಗಳನ್ನ ಕೊಡ್ತಕ್ಕಂಥ ಜ್ಞಾನಿಗಳು ಎಷ್ಟೋ ಜನಕ್ಕೆ ಅವರ ಒಂದು ನಮ್ಮ ಈ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಂತ ಬರುತ್ತೆ. ಅದನ್ನ ನೋಡಿದಾಗ ಇದೆಲ್ಲ ಬುಳ್ಳಿಗಳು, ಇವ್ರಿಗೆ ಏನು ಮಾಡೋದಕ್ಕೆ ಕೆಲಸ ಇಲ್ಲ, ಏನೇನೋ ಒಂದು ಪುರಾಣವನ್ನ ಹೇಳ್ತಾ ಇರ್ತಾರೆ. ಇವರು ಬೇಳೆ ಬೇಯಿಸ್ಕೊಳೋದಕ್ಕೋಸ್ಕರ ಎಲ್ಲ ಕಾಲಜ್ಞಾನವನ್ನ ಮುಂದಿಟ್ಕೊಂಡಿದ್ದಾರೆ. ಯಾರೋ ಕಾಲಜ್ಞಾನಿ ಅಂತೆ, ಅವ್ರನ್ನ ತಗೊಂಬಂದು ಇವ್ರು ಹೇಳ್ತಿದ್ದಾರೆ ಅಂತಾನು ಕೂಡ ಹೇಳ್ತಕ್ಕಂತ ಮಾಹಿತಿಗಳು. ಅದನ್ನ ನೋಡಿ, ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಪ್ರಳಯ ಕಾಲಗಳು ಅಂತ ಹೇಳ್ತಾರೆ. ಹಾಗಿದ್ರೆ ಕಾಲಜ್ಞಾನ ಮಾಹಿತಿಗಳನ್ನ ಹೇಳ್ಬೋದಷ್ಟೇ ನಾವು. ಕೆಲವರು ಹೇಳ್ತಾರೆ, ಹಾಗಿದ್ರೆ ಪ್ರಳಯ ಆಗೋದನ್ನ ನೀನು ನಿಲ್ಲಿಸ್ತೀಯಾ ಅಂತ ಹೇಳ್ತಾರೆ. ಪ್ರಳಯ ಆಗೋದು ನೀನು ನಿಲ್ಲಿಸ್ತೀಯಾ ಅಂತಾನು ಕೂಡ ಹೇಳ್ತಾರೆ. ಹಾಗಿದ್ರೆ ಈ ಕಲಿಯುಗ ಅಂತ್ಯ ಆಗೋದು ನಿನ್ ಕೈಲಿದ್ಯಾ ಅಂತಾನು ಕೂಡ ಹೇಳ್ತಾರೆ. ಅದು ಯಾರು ಆ ರೀತಿ ಹೇಳಿಲ್ಲ, ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದು ಹೇಳ್ತಿದ್ದಾರೆ ಅಷ್ಟೇ. ನಾನು ನಿಲ್ಲಿಸ್ತೀನಿ, ನಾನು ಮಾಡ್ತೀನಿ, ಪ್ರಳಯಗಳನ್ನ ನಾನು ಸ್ಟಾಪ್ ಮಾಡ್ತೀನಿ ಅಂತಾನು ಕೂಡ ಹೇಳಿಲ್ಲ. ಇವತ್ತು ಈ ನಾಸ್ತಿಕರು ಹೇಗೆ ಅಂತ ಹೇಳಿದ್ರೆ, ಅವ್ರ ಜೀವನದ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾತಾಡ್ತಿದ್ದೀನಿ, ನಾನು ಹೇಗಿರ್ಬೇಕು ಅಂತಕ್ಕಂಥದ್ದೇ ಅವ್ರಿಗೆ ಗೊತ್ತಿರಲ್ಲ. ಅವ್ರು ನೋಡಿ ಎಲ್ಲ ಯಾವ ರೀತಿ ಒಂದು ಜೀವನವನ್ನ ಸಹಿಸ್ತಕ್ಕಂಥದ್ದಂದ್ರೆ ಪ್ರತಿಯೊಬ್ಬರದು ಕಾಲೆಳೆಕ್ ಹೋಗ್ತಕ್ಕಂಥದ್ದು. ಅವ್ರು ಅನ್ಕೊಂತಾರೆ, ಓ ನೋಡ್ದ, ನಾನು ಎಷ್ಟು ಜನದ ಕಾಲು ಎಳೆಕ್ ಹೋಗ್ದೆ, ಎಷ್ಟು ಜನದನ್ನ ಜ್ಞಾನಿಗಳನ್ನ ಕಾಲು ಎಳೆಕ್ ಹೋಗ್ತಾ ಇದ್ದೆ, ನಾನು ಅವ್ರನ್ನ ಬೆದರ್ಸ್ಕೊಂಡು ಹೋಗ್ತಿದ್ದೆ ಅಂತ ಅವ್ರು ಅನ್ಕೊಂತಿರ್ತಾರೆ. ಅವ್ರ ಜ್ಞಾನಿಗಳನ್ನ ಕಾಲು ಎಳೆಕ್ ಹೋಗ್ತಾ ಇದ್ದೀನಿ ಅಂತ ಅವ್ರು ಅನ್ಕೊಂತಿದ್ದಾರೆ, ಇನ್ನೊಬ್ಬನ ಕಾಲು ಎಳೆಕ್ ಹೋಗ್ತಾ ಇದ್ದೀನಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಅವ್ರ ಕಾಲ ಕೆಳಗಡೆ ನಾನು ಬಿದ್ದಿದ್ದೀನಲ್ಲ ಅಂತ ಇವ್ರು ಅನ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವತ್ತು ಜ್ಞಾನಿಗಳಾಗ್ಬೋದು, ಪ್ರಕೃತಿ ಆಗ್ಬೋದು, ಆ ಭಗವಂತ ನಮ್ಗೆಲ್ಲ ಎಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾನೆ, ಏನೆಲ್ಲ ಕೊಟ್ಟಿದ್ದಾನೆ, ಅದನ್ನ ನಾವು ನೆನೆಸ್ಕೊಂಡು ಕೃತಜ್ಞತೆ ಸಲ್ಲಿಸ್ಬೇಕೇ ಹೊರತು ಅದನ್ನೆಲ್ಲ ನಿಂಚಕ್ಕಾಗತ್ತಾ? ಈ ಕಾಲಜ್ಞಾನ ಬುರುಡೆ ಅಂತಕ್ಕಂಥವ್ರು ನಾಸ್ತಿಕರು ನಾಶವಾಗಿ ಹೋಗ್ತಾರೆ, ನಶಿಸಿ ಹೋಗ್ತಾರೆ ಅಂತ ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಭಯ ಪಡ್ಲಿ ಅಂತೆಲ್ಲ ಹೇಳ್ತಿರ್ತಕ್ಕಂಥದ್ದು ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇದು ನಾವೇ ಸ್ವಯಂ ಸೃಷ್ಟಿ ಮಾಡ್ಕೊಂಡೆಲ್ಲ ಹೇಳ್ತಿರೋಂಥದ್ದು. ಹಲವಾರು ಕಾಲಜ್ಞಾನ ಪ್ರಚಾರಕರ್ತರು ಇದ್ದಾರೆ, ಅವರು ಕೂಡ ಸ್ವಂತ ಸೃಷ್ಟಿ ಮಾಡ್ಕೊಂಡೆಲ್ಲ ಹೇಳ್ತಿರ್ತೋ ಉಲ್ಲೇಖನ ಮಾಡಿರೋದನ್ನ ನೋಡಿರ್ತಕ್ಕಂಥದ್ದು. ಅವ್ರಿಗೆ ಇನ್ನೂ ಹಲವಾರು ಏನೆಲ್ಲ ಆಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ ನಾಸ್ತಿಕರಿಗೆ. ಇವತ್ತು ನಾಸ್ತಿಕರಂದ್ರೆ ಯಾರು ಗುರುಗಳೇ? ಅವ್ರಿಗೆ ಹೇಗಿರ್ತಾರೆ ನೋಡೋದಕ್ಕೆ? ಅವ್ರು ಏನೆಲ್ಲ ಚಿತ್ರಹಿಂಸೆಗಳನ್ನ ಅನುಭವಿಸ್ತಾರೆ ನೋಡಿ. ಇವತ್ತು ನಾವು ದೊಡ್ಡವರು ಹೇಳ್ತಾರೆ, ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಅಂತ. ಆ ರೀತಿ ಹಾಗೆ ಆಗುತ್ತೆ. ಇವತ್ತು ಕೆಲವರೆಲ್ಲ ಹೇಳ್ತಿರ್ತಾರೆ, ಇವನು ಎಷ್ಟು ಜನದ ಅನ್ನ ಕಿತ್ಕೊಂಡಿದ್ದಾನಪ್ಪ ಇವನು,
ಎಷ್ಟು ಜನ ಹೊಟ್ಟೆ ಹೊರಿಸಿದ್ದಾನೆ, ಇವನಿಗೇನು ಭಗವಂತ ಏನು ಮಾಡಿಲ್ವೇ ಅಂತ ಕೆಲವ್ರು ನಾವೆಲ್ಲ ಕೇಳ್ಕೊಂತಾನೆ ಇರ್ತೀವಿ. ಹಾಗಾಗಿ ಅವನು ಏನು ಕಿತ್ಕೊಂಡಿದ್ದಿಲ್ಲ, ಭಗವಂತ ಅವನ ಹತ್ರ ಎಲ್ಲಾ ಚೆನ್ನಾಗೇ ಇರ್ತಾನೆ. ಮೋಸ ಮಾಡಿ ವಂಚನೆ ಮಾಡಿ ಕಲಿಯುಗದಲ್ಲಿ ಒಂದೇ ಒಂದು ಕಿತ್ಕೊಂತಾನೆ, ತಿಂತಕ್ಕಂತ ಅನ್ನ ಕಿತ್ಕೊಂತಾನೆ. ನೀವು ನೋಡ್ಬೋದು ಯಾವ ರೀತಿ ಅನ್ನ ಕಿತ್ಕೊಂತಾನೆ ಅಂದ್ರೆ, ಬರಬಾರ್ದು ವ್ಯಾಧಿ ಒಂದು ಬಂದಿರುತ್ತೆ ಅವನಿಗೆ, ಬರಬಾರ್ದು ವ್ಯಾಧಿ ಒಂದು ಬಂದಿರುತ್ತೆ, ಅವನ ನೆಮ್ಮದಿಗಳನ್ನ ಕಿತ್ಕೊಂಡಿರುತ್ತದು. ಯಾವ ರೀತಿ ಅಂತ ಹೇಳಿದ್ರೆ, ಅನ್ನವನ್ನ ಕಿತ್ಕೊಂತಾನೆ ಭಗವಂತ. ಇವ್ನು ಮಾಡಬಾರ್ದು ಕೆಲಸಗಳು ಮಾಡ್ತಿದ್ದಾನೆ, ಅನ್ನ ಕಿತ್ಕೊಂತಾನೆ ಅಂತ ಹೇಳ್ತಾನೆ. ಕೆಲವರು ಹಿರಿಯರು ಜ್ಞಾನಿಗಳು ಹೇಳ್ತಾರೆ, ಭಗವಂತ ಯಾವ ರೀತಿ ಅನ್ನ ಕಿತ್ಕೊಂತಾನೆ ಅಂತ ಹೇಳಿದ್ರೆ, ಒಂದು ವ್ಯಾಧಿ ಕೊಡ್ತಾನೆ ಅವನಿಗೆ. ಯಾವ್ದಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ ಅಂತ. ಸಕ್ಕರೆ ಕಾಯಿಲೆ ಹೋಗಿದ್ ಕೂಡಲೇ ಹೇಳ್ತಾನೆ ವೈದ್ಯರು, ನೋಡಪ್ಪ ಇನ್ಮೇಲೆ ನೀನು ಅನ್ನ ತಿನ್ನಬಾರ್ದು ಅಂತ. ಅವನ ಮನೆಯಲ್ಲಿ ರಾಶಿ ಇದ್ರು ಕೂಡ ಅದು ತಿನ್ನೋದಕ್ಕಾಗೋದಿಲ್ಲ. ಅದೇ ರೀತಿ ಶಾಪಗಳನ್ನ ಆಗಿ ಕೊನೆಯದಾಗಿ ಒಂದು ಹಗಲು ಅನ್ನ ತಿನ್ನೋದಕ್ಕೂ ಆಗೋದಿಲ್ಲ, ಒಂದು ಹಗಲು ನೀರು ಕೂಡ ಕುಡಿಯೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ವ್ಯಾಧಿ ಜಾಸ್ತಿ ಆಗ್ತಾ ವೈದ್ಯರ ಹತ್ರಕ್ಕೆ ಹೋಗ್ತಾ ಒಂದು ಲಿಮಿಟ್ ಮಾಡ್ತಾರೆ, ನೀರು ನೀನ್ ಜಾಸ್ತಿ ಕುಡಿಬಾರ್ದಪ್ಪ ಅಂತ, ಅಥವಾ ಮುಂದಕ್ಕೆ ನೀರೇ ಕುಡಿಬಾರ್ದು, ನೀನು ಅನ್ನನೇ ತಿನ್ಬಾರ್ದು, ಇದನ್ನೇ ತಿನ್ಬಾರ್ದು ಅಂತ ಹೇಳಿ 28 ಅವನಿಗೆ ಪದ್ಧತಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಭಗವಂತನ ಕೊಡ್ತಕ್ಕಂಥ ಪನಿಷ್ಮೆಂಟು. ಇನ್ನು ಹೆಚ್ಚಾಗಿ ಏನೆಲ್ಲ ಮುಂದೆಗಡೆ ಇವರಿಗೆಲ್ಲ ನಾಸ್ತಿಕರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ನಿಧಾನಕ್ಕೆ ತಿಳ್ಕೊಂತ ಹೋಗೋಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.